ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಮಾರುತೇಶ್ ಹುಣಸನಹಳ್ಳಿ. ರಾಜ್ಯದಲ್ಲಿ 2 ಕ್ಷೇತ್ರಗಳ ಬೈ ಎಲೆಕ್ಷನ್ ಬಿಸಿ ಜೋರಾಗಿದೆ. ಶಾಮನೂರು ಶಿವಶಂಕರಪ್ಪನವರ ನಿಧನದ ಕಾರಣಕ್ಕಾಗಿ ದಾವಣಗೆರೆ ದಕ್ಷಿಣದಲ್ಲಿ ಬೈ ಎಲೆಕ್ಷನ್ ನಡೆದರೆ, HY ಮೇಟಿ ನಿಧನದ ಕಾರಣದಿಂದಾಗಿ ಬಾಗಲಕೋಟೆಯಲ್ಲಿ ಉಪಚುನಾವಣೆ ಎದುರಾಗಿದೆ. ನಾನಿವತ್ತು ಬಾಗಲಕೋಟೆ ಕ್ಷೇತ್ರದಲ್ಲಿ ಇದ್ದೇನೆ. ಹಾವು ಏಣಿ ಆಟದಂತಿರುವ ಬಾಗಲಕೋಟೆ ಕ್ಷೇತ್ರದಲ್ಲಿ ಈ ಬಾರಿ ಮತದಾರ ಯಾರ ಕೈ ಹಿಡಿತಾರೆ? ಕಳೆದ 4 ಚುನಾವಣೆಯಲ್ಲಿ 2 ಬಾರಿ HY ಮೇಟಿ, 2 ಬಾರಿ ವೀರಣ್ಣ ಚರಂತಿಮಠ ಗೆಲುವು ಸಾಧಿಸಿದ್ದಾರೆ. ಈ ಬಾರಿ ಉಪಚುನಾವಣೆ ಎದುರಾಗಿರೋದ್ರಿಂದ ಮತದಾರನ ಒಲವು ಕಾಂಗ್ರೆಸ್ ಪರವಾಗಿರುತ್ತೋ ಬಿಜೆಪಿ ಪರವಾಗಿರುತ್ತೋ ಅನ್ನೋ ಕುತೂಹಲ ಜಾಸ್ತಿ ಆಗಿದೆ. ನಾನು ಇವತ್ತು ಬಾಗಲಕೋಟೆಯ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಚರಿಸಿ ಮತದಾರರ ಮನದಾಳವನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನೀವು ಕೂಡ ಮತದಾರರ ಅಭಿಪ್ರಾಯವನ್ನ ನೋಡಬಹುದು. ನಮ್ಮ ಜೊತೆಗೆ ಬನ್ನಿ. ಬೇವಿನಮಟ್ಟಿ ಗ್ರಾಮಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿನ ಜನರ ಅಭಿಪ್ರಾಯ ಏನಿದೆ ಕೇಳೋಣ. ಗ್ರಾಮೀಣ ಪ್ರದೇಶದ ಜನರು ಈ ಎಲೆಕ್ಷನ್ನ ಬಗ್ಗೆ ಏನು ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾರೆ ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಏನನ್ಸ್ತಿದೆ ಈ ಚುನಾವಣೆ ಬಗ್ಗೆ? ಇಲ್ಲಿ ಜಾಸ್ತಿ ಮೇಟಿ ಸಾಹೇಬ್ರಿಗೆ ವರ್ಕ್ ಮಾಡ್ತಾರೆ ಭಾಳ. ಎಲ್ಲ ಹಳ್ಳಿಗಳಿಗೆ ಆಯ್ತು, ಸಿಟಿಯಲ್ಲಿ ಆತ್ರೆ ಹೋದಲ್ಲೆಲ್ಲ ಅವರೆಲ್ಲ ಸ್ಪಂದನೆ ಕೊಡ್ತಾರೆ. ಮತ್ತು ಒಳ್ಳೆ ಅವರು ಮನಿತನ ಹೋದ್ರು ಊಟ ಉಣ್ಲಾರ ಯಾರೋ ಬರೋದಿಲ್ರಿ ಇಲ್ಲಿ. ಅವ್ರು ಆ ಥರ ನಡ್ಕೋತಾರೆ. ಮೇಟಿ ಅವರ ನಿಧನದ ಕಾರಣಕ್ಕಾಗಿ ನಡೀತಾ ಇರುವಂತ ಉಪಚುನಾವಣೆ. ಮೇಟಿ ಅವರು ಬೇರೆ, ಮೇಟಿ ಅವ್ರ ಪುತ್ರ ಬೇರೆ. ನೀವು ಇಬ್ಬರನ್ನು ಒಂದೇ ತರ ನೋಡ್ತೀರಾ ಅಥವಾ ಬೇರೆ ಬೇರೆ ನೋಡಿ? ಇಬ್ಬರನ್ನು ಒಂದೇ ತರ ಸರ್. ಅವ್ರ ಮಕ್ಕಳಾದ್ರು ಅದೇ ತರ ಅದಾರ ಸರ್. ಮೇಟಿ ಪುತ್ರನಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅವ್ರ ಕುಟುಂಬದಲ್ಲೇ ಎಲ್ಲ ಟಿಕೆಟ್ ಕೇಳ್ತಾ ಇದ್ರು, 4 ಜನ ಕೂಡ. ಸೊ ಈಗ ಒಬ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅವ್ರ ಕುಟುಂಬದಲ್ಲೇ ಟಿಕೆಟ್ಗೋಸ್ಕರ ಫೈಟ್ ನಡೆದು ನೋಡಿದಿರಿ. ಸೊ ಇದು ಏನಾದ್ರು ಚುನಾವಣೆ ಮೇಲೆ ಪರಿಣಾಮ ಬೀರ್ಬೋದು ಅನ್ಸುತ್ತೆ? ಏನಿಲ್ಲ ಸರ್, ಎಲ್ಲ ಅವ್ರು ಒಂದೇ. ಅವರೆಲ್ಲ ಮಾತಾಡಿದ್ದಾರೆ ಸರ್. ಮಾತಾಡಿ ಉಮೇಶ್ ಮೇಟಿ ಅವ್ರಿಗೆ ಟಿಕೆಟ್ ಆಗಿದೆ, ಕನ್ಫರ್ಮ್ ಆಗಿದೆ. ನಾವು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಸರ್. ಈ HY ಮೇಟಿ ಅವ್ರು ಬೇರೆ, ಈಗ ಉಮೇಶ್ ಮೇಟಿ ಅವ್ರು ಬೇರೆ. ನೀವು ಇಬ್ಬರನ್ನು ಒಂದೇ ಅಂತ ನೋಡ್ತಿರೋ ಅಥವಾ ಹೆಂಗೆ? ನೋಡ್ಬೇಕಲ್ಲ, ಮತ್ತೆ ಅವ್ರ ಅಪ್ಪಾರದ ಹೆಂಗೆ ಮಾಡ್ಕೊಂತ ಬಂದಾರ, ಅವರು ಹಂಗೆ ಮಾಡ್ತಾರ ಅಂತ ಜನರ ಆಸೆ ಐತಿ. ಆರಿಸಿ ತರಬೇಕು ಅನ್ನೋದು ಐತಿ. ಮುಂದೆ ಅವ್ರು ನಡ್ಕೊಳೋದು ಅವ್ರಿಗೆ ಬಿಟ್ಕೊಟ್ಟು. ಮೆಡಿಕಲ್ ಕಾಲೇಜ್ ಬಂದಿದ್ದ ನಮಗೊಂದು ಸ್ವಲ್ಪ ಬಡವರಿಗೆ ಅನುಕೂಲ ಆಗೈತಿ ಇಷ್ಟ. ಯಾಕಂದ್ರೆ ಬಡವ ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ಅನುಕೂಲ ಆಗಿದೆ. ಮತ್ತೆ ಉಮೇಶ್ ಮೇಟಿ ಅವರಿಗೆ ಆಯ್ಕೆ ಮಾಡ್ತೀರಿ? ಮಾಡೋಣಲ್ಲ ರೀ. ನಿಮ್ಮ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೀತಾ ಇದೆ. ಏನ್ ಅನ್ಸುತ್ತೆ ಸರ್, ಈ ಬಾರಿ ಚುನಾವಣೆ ಯಾರು ಗೆಲ್ಬಹುದು? ಏನು ಯಾವ ರೀತಿ ಅಂತ ಅಭಿಪ್ರಾಯ ಇದೆ? ಉಮೇಶ್ ಮೇಟಿ ಗೆಲ್ಬೋದು. ಸಾಹೇಬ್ರು ಮೇಟಿ ಸಾಹೇಬ್ರು ಅನುಕಂಪದಿಂದ ಗೆಲ್ಬೋದು ಸರ್. ಅನುಕಂಪ ಒಂದೇ ಕಾರಣ ಇಲ್ಲ, ಕೆಲಸ ಮಾಡ್ಯಾರ ಅವರು. MLA ಕೆಲಸ ಸಾಕಷ್ಟು ಆಗ್ಯಾವ. ಎಲ್ಲ ಸಾರ್ವಜನಿಕ ರೋಡ್, ಗಟ್ರ ಎಲ್ಲ ಆಗ್ಯಾವ. ಏನು ತೊಂದರೆ ಇಲ್ಲ. ಬಟ್ ಅವ್ರ ಮಗನಿಗೂ ಅದೇ ವಿಶ್ವಾಸ ಇದೆಯಾ ನಿಮ್ಗೆ? ಮೇಟಿ ಅವ್ರ ಮೇಲೆ ಯಾವ ವಿಶ್ವಾಸ ಇತ್ತು ಅದೇ ವಿಶ್ವಾಸ? ಅವರು 100% ಗ್ಯಾರಂಟಿ MLA ಹಾಕಾರ. ನಮ್ಮ ಹಳ್ಳಿಗೆ ಏನಾಗಬೇಕು ಅಂತ ಬಯಸ್ತೀರಿ? ನಮ್ಮ ಹಳ್ಳಿಗೆ ಸಾರ್ವಜನಿಕ ಕೆಲಸ ಆಗ್ಬೇಕು, ಆಗ್ಯಾವು, ಇನ್ನೂ ಆಗ್ಬೇಕು. ಗ್ಯಾರಂಟಿ ಕೊಡ್ತಾ ಇರೋ ಕಾರಣಕ್ಕಾಗಿ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅಂತ ಕಾಂಗ್ರೆಸ್ MLAಗಳೇ ಸಾಕಷ್ಟು ಹೇಳ್ತಾ ಇದ್ದಾರೆ. ನೀವು ನೋಡ್ದಂಗೆ ಈ ಗ್ಯಾರಂಟಿಗಳಿಂದ ಅಭಿವೃದ್ಧಿ ಕುಂಠಿತ ಆಗಿದೆಯಾ ಹೆಂಗೆ? ಇನ್ನೊಂದು ಗ್ಯಾರಂಟಿ ತಗೊಂತಾರ, ತಗೊಂಡು ಯಾಕೆ ವಾಲ್ಯ ಅಂತೇಳಿ ಬಿಟ್ಟು ಕೊಡ್ಬೇಕಾಗಿತ್ತು ಸರ್ಕಾರಕ್ಕೆ. ಮತ್ತೆ ಯಾಕೆ ತಗೋಬೇಕು ಅದನ್ನು? ತೊಗೊಂಡು ಕ್ಯಾಶ್ ಉಲ್ಟಾ ಮಾತಾಡೋದು. ತುಂಬಾ ಜನ MLAಗಳ ಅಭಿಪ್ರಾಯವನ್ನು ಹೇಳಿದ್ದಾರೆ. ಗ್ಯಾರಂಟಿಯಿಂದಾಗಿ ನಾವು ನಿರೀಕ್ಷೆ ಮಾಡಿದಷ್ಟು ದುಡ್ಡು ಸಿಗ್ತಾ ಇಲ್ಲ. ಏನಿಲ್ಲ ಸರ್, ಮತ್ತೆ ಬಜೆಟ್ 4 ಲಕ್ಷ ಕೋಟಿ ಬಜೆಟ್ ಮಂಡ್ಯ ಮಾಡಿ ಸಿದ್ದರಾಮಯ್ಯ. ಮತ್ತಿನ ಏನು ಮಾಡ್ಬೇಕವ? 4 ಲಕ್ಷ ಕೋಟಿ. ಈಗ ಈ ಕ್ಷೇತ್ರದಲ್ಲಿ ಗ್ರಾಮೀಣ ಭಾಗನೂ ಇದೆ, ಸಿಟಿ ಭಾಗನೂ ಇದೆ. ಬಿಜೆಪಿ ಅವ್ರು ಹೇಳೋ ಪ್ರಕಾರ ಸಿಟಿ ಭಾಗದಲ್ಲಿ ನಾವು ಬಹಳ ಗಟ್ಟಿ ಇದೀವಿ, ಹೆಚ್ಚು ಓಟ್ ತಗೋತೀವಿ, ಗೆಲ್ತೀವಿ ಅಂತ. ಸಿಟಿ ಒಳಗೂ ಕಾಂಗ್ರೆಸ್ ಓಟ್ ಹಾಕೋ ರಗಡ ಮಂದಿ ಅದಾರ. ನಿಮ್ಮೂರಿಗೆ ಎಲೆಕ್ಷನ್ ನಡೆಯಕತ್ತದೆ. ನಿಮ್ಗೆ ಏನ್ ಅನ್ಸದೆ ಈ ಬಾರಿ ಯಾರು ಗೆಲ್ಬಹುದು ಏನಂತ? ಯಾರಿಗೆ ಹಾಕೋದು ಕಾಂಗ್ರೆಸ್ ಅವ್ರು ಗ್ಯಾರಂಟಿ ಕೊಟ್ಟಿದ್ದಾರೆ, 5 ಗ್ಯಾರಂಟಿ ಕೊಟ್ಟಿದ್ದಾರೆ, ಬಸ್ಸಲ್ಲಿ ಫ್ರೀ ಕೊಟ್ಟಿದ್ದಾರೆ. ಎಲ್ಲ ಕಾಂಗ್ರೆಸ್ಗೆ ಹಾಕ್ತಿವಿ ಅಂತಾರೆ ಹೆಣ್ಮಕ್ಳು. ನೀವು ಏನಂತೀರಿ? ನಾವು ಇದಕ್ಕೆ ಹಾಕಿವ್ರಿ. ಬೇಕಾದಾರ ಹೇಳಿದ್ರೆ ಕೇಳಿಲ್ಲ, ಇದಕ್ಕೆ ಹಾಕಿವಿ ನೋಡ್ರಿ. ಯಾಕೆ ಹಾಕಬೇಕು ಅಂತೀರಿ? ಹಾಕಿದ ಅನ್ನ ಉಂತೀವ್ರಿ ನಾವು. ಅನ್ನ ಉಂತಿ ಹಾಕಿದ. ಸರ್ ನಿಮ್ಗೆ ಏನನ್ಸುತ್ತೆ? ನಮಗೆ ನೋಡ್ರಿ, ಒಟ್ಟು ಮೇಟಿಯವ್ರು ಬರ್ಬೇಕು. ಮೇಟಿಯವ್ರ ಮಗ ಬಂದ್ರು ಮೇಟಿ ಅಜ್ಜಾರು ಇದ್ದಂಗೆ ನಮ್ಗೆ. ನಮಗೆ ತಂದೆ ಸರಿ ಅವರು. ನಮ್ಗೆ ಅದು ಮೇಟಿಯವರ ಬರಬೇಕು. ನಮಗೆಲ್ಲದು ಅನುಕೂಲ ಐತೆ. ನಮಗೆ ಏನು ಹಳ್ಳಿ ಒಳಗೆ ಏನು ಮಾಡ್ಬೇಕು ಎಲ್ಲದು ಸಹಾಯ ಮಾಡ್ಯಾನ. ನಮಗೆಲ್ಲದು ಅನ್ಕೊಂಡಂಗೆ ನಡೆಸ್ಯಾನ. ನಮ್ಗೆ ಅದ ಬರ್ಬೇಕು ಅನ್ನೋದು ಐತಿ. ಈಗ ಉಮೇಶ್ ಮೇಟಿ ಅವ್ರಿಗೆ ಕೊಟ್ಟಿದ್ದಾರೆ, ಎಲ್ಲ ಒಗ್ಗೂಡಿ ಕೆಲಸ ಮಾಡ್ತಾರೆ ಅಂತ ಅನಿಸ್ತದ? ಎಲ್ಲ ನಡೆಸ್ದ ಅನಿಸ್ತೈತ್ರಿ. ಆದ್ರೂ ನಮಗೆ ಇದು ಕಾಂಗ್ರೆಸ್ ನಮಗೆ ಇಲ್ಲಿಂದ ಒಳ್ಳೇದಾಗೈತ್ರಿ. ಕಾಂಗ್ರೆಸ್ ಹಾಕ್ಬೋದ್ರಿ.
ಅದನ್ನ ಮಾಡ್ಬೇಕಂತ ಐತ್ರಿ. ಬಿಜೆಪಿ ಬಂದ್ರೆ ಏನು ಕೆಲಸ ಮಾಡಂಗಿಲ್ಲ. ಅಲ್ಲ ಮಾಡ್ತಾರೆ, ಅವರು ಅವರಷ್ಟಕ್ಕೆ ಮಾಡಿದಾರೆ. ಈಗ ನಮಗೆ ಈ ಸದ್ಯಕ್ಕೆ ಎಲ್ಲದು ಮಾಡ್ಯಾರೆ. ಮತ್ತೀಗ ನಮ್ಮ ತಂದೆ ಸರಿ ಅದಾರಲ್ರಿ, ಅವ್ರ ತಂದೆ ಸರಿಯಾಗಿ ನೋಡ್ಕೊಂತ ನಾವು ಇವರು ನಮ್ಮ ಅಣ್ಣಾರು ಅಂತೇಳಿ ನಾವು ಇದು ಮಾಡ್ಬೇಕನ್ನೋದು ಐತ್ರಿ. ಮುಂದೆ ಅವ್ರು ಅಣ್ಣಾರ ಸ್ಥಾನ ಬಿಟ್ಟು ಬೇರೆ ಹೋದ್ರಪ್ಪ ಅಂದ್ರೆ ಮುಂದೆ ನಾವು ವಿಚಾರ ಯಾಕೆ ಹೇಳೋಣ್ರಿ, ಅದು ಮುಂದೆ ಅವ್ರಿಗೆ ಬಿಟ್ಟು ಕೊಟ್ಟಿದ್ದೀರಿ. ಆಯ್ತು ಸರ್, ಇಷ್ಟ ನಮ್ಮದು. ತಾವೇನಂತೀರಿ? ನಾವು ಕಾಂಗ್ರೆಸ್ನವ್ರಿ, ನಮಗೂ ಅವರ ಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.